ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವ್ಲಾಗ್ನಲ್ಲಿ ನಾನು ಈ ಬಾಣಲಿ ನೋಡಿ ಎಷ್ಟು ಗಲೀಜಾಗಿದೆ. ಸುಮಾರು ವರ್ಷದಿಂದ ನಾನು ಕ್ಲೀನೇ ಮಾಡ್ಕೊಂಡಿಲ್ಲ. ಈಗ ಇದ್ರ ಹ್ಯಾಕ್ನ ನಾವು ಕ್ಲೀನ್ ಮಾಡೋದನ್ನು ತೋರಿಸ್ಕೊಡೋಣ ಅಂತ ತಿಳ್ಕೊಂಡಿದ್ದೀನಿ. ಅಂತ ನೋಡಿ ಇದನ್ನು ಇದು ಎಷ್ಟು ಕಟ್ಕೊಂಬಿಟ್ಟಿದ್ಯಾ. ಯಾವುದೇ ಸ್ಕ್ರಬ್ ತೊಗೊಂಡು ಉಜ್ಜಿದ್ರೂ, ಯಾವುದೇ ಕೆಮಿಕಲ್ ಹಾಕಿ ಉಜ್ಜಿದ್ರೂ, ಸೋಡಾ ಪುಡಿ ಹಾಕೋದು ಉಜ್ಜಿದ್ರೂ ಇದು ಹೋಗಿರಲಿಲ್ಲ. ಇವಾಗ ಇದನ್ನು ಕ್ಲೀನ್ ಮಾಡೋದು ನಿಮ್ಗೆ ತೋರಿಸ್ತೀನಿ. ಈಗ ಒಂದು ಗ್ಯಾಸ್ ಬರ್ನರ್ನಲ್ಲಿ ಹಚ್ಚಿದ್ದೀನಿ. ಹಚ್ಚಿಸ್ಬಿಟ್ಟು ಇದನ್ನು ಮಗ್ಸ್ಕೊಂಡು ಕಾಯಿಸ್ತಾ ಇದ್ದೀನಿ. ಚೆನ್ನಾಗಿ ಕಾಯಬೇಕು. ಇದು ಸ್ವಲ್ಪ ಜೋಪಾನದಲ್ಲಿ ಕಾಯಿಸ್ಬೇಕು, ಸುಟ್ಬಿಡುತ್ತೆ ನಮ್ಮ ಕೈಗೆ. ನಾನು ಒಂದು ಬಟ್ಟೆ ಇಟ್ಕೊಂಡೆ ಕಾಯಿಸ್ತಾ ಇದ್ದೀನಿ. ನೋಡಿ, ನಾನು ಎಷ್ಟು ಕ್ಲೀನ್ ಮಾಡೋದನ್ನು ತೋರಿಸ್ತೀನಿ. ನೀವು ಲಾಸ್ಟ್ವರೆಗೂ ನೋಡಿ, ನಿಮಗೆ ಗೊತ್ತಾಗತ್ತೆ ಕ್ಲೀನ್ ಆಯಿತು ಅಂತ. ನಾನು ಪೂರ್ತಿ ವಿಡಿಯೋನ ನಿಮಗೆ ಕ್ಲೀನ್ ಆಗೋ ತನಕ ತೋರಿಸ್ತೀನಿ. ಅರ್ಧಂಬರ್ಧ ತೋರಿಸಿದ್ರೆ ನೀವೇನೋ ಕೆಮಿಕಲ್ ಹಾಕಿ ಕ್ಲೀನ್ ಮಾಡಿಬಿಟ್ಟಿದ್ದೀರಾ ಅಂತ ಅಂದ್ಕೋಬೋದು. ಅದಕ್ಕೋಸ್ಕರ ಅಂತ ನಾನು ನೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಯಾವುದೇ ಕೆಮಿಕಲ್ಸ್ ಹಾಕೋವಂಥ ಅವಶ್ಯಕತೆ ಇಲ್ಲ. ಕಾಸ್ಟ್ಲಿ ಕೆಮಿಕಲ್ಸ್ ಇರುತ್ತೆ, ಸೋಡಾ ಪುಡಿ ಇರುತ್ತೆ, ಏನೋ ಇರುತ್ತೆ. ಏನು ಹಾಕಿದ್ರೂ ಇದು ನಾನು ಕ್ಲೀನ್ ಆಗಿರಲಿಲ್ಲ. ನಾನು ಬೇಕಾದಷ್ಟು ಟ್ರೈ ಮಾಡಿದ್ದೆ. ಈ ಥರ ನಾನು ಕ್ಲೀನ್ ಮಾಡಿದಾಗಲೇ ಇದು ನೀಟಾಗಿ ಕ್ಲೀನ್ ಆಗಿರೋದು. ಅದಕ್ಕೋಸ್ಕರ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಸುಮಾರು ಜನ ಎಲ್ಲ ಹೆಣ್ಗೆಳೆಯರಿಗೂ ಇದು ಉಪಯೋಗ ಬರುತ್ತೆ. ಈ ಥರ ಒಂದು ಒಗ್ಗರಣೆ ಬಾಣಲಿ ಈ ಥರ ಕಪ್ಪಾಗುವಂಥದ್ದು ಸಾಮಾನ್ಯವಾಗಿ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಒಗ್ಗರಣೆ ಬಾಣಲಿನೂ ಕಪ್ಪಾಗುತ್ತೆ, ನಾವು ಬೋಂಡಾ ಬಜ್ಜಿ ವಡೆ ಮಾಡುವಂಥ ಬಾಣಲಿನೂ ಕಪ್ಪಾಗುತ್ತೆ. ತುಂಬ ಸುಡ್ತಾಯಿದ್ರೆ ಅವಾಗವಾಗ ಒಂದು ಸ್ವಲ್ಪ ಆಫ್ ಮಾಡ್ಕೊಂಬಿಡಿ. ಆಫ್ ಮಾಡ್ಕೊಂಡು ಮತ್ತೆ ಇದೇ ಥರ ಕಾಯಿಸ್ತಾ ಇರಿ. ಸ್ವಲ್ಪ ನಾವು ಚಾಕುಲಿ ಈ ಥರ ಮಾಡ್ತಾಯಿದ್ರೆ ಎಲ್ಲ ಉದುರ್ತಾ ಬರುತ್ತೆ. ಬಟ್ ಕೈಯಿಂದ ಮುಟ್ಟಕ್ಕಾಗಲ್ಲ. ಜೋಪಾನ ಮಾತ್ರ ತುಂಬಾ ಕಾದಿರುತ್ತದು. ಮೊಬೈಲ್ನು ಹತ್ತಿರ ಇಟ್ಕೊಳಕ್ಕಾಗಲಿಲ್ಲ, ಹಾಗಾಗಿ ದೂರದಿಂದ ನಾನು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕಾದ್ಮೇಲೆ ಹೀಗೆ ಬಿಡ್ತಾ ಬರುತ್ತೆ. ಚಾಕುನ ಸ್ವಲ್ಪನೇ ನಾನು ಏನು ನಿಮ್ಮ ಕಣ್ಣೆದುರಿಗೆ ತೆಗೆದಿರೋದು, ಯಾವುದನ್ನ ನಾನು ವೀಡಿಯೋ ಸ್ಟಾಪ್ ಮಾಡಿಕೊಂಡು ತೆಗೆದಿಲ್ಲ. ನೋಡಿ ಎಷ್ಟು ನೀಟಾಗಿ ಒಳಗಡೆ ಇರೋದು ಬಿಟ್ಕೊತು ಮತ್ತು ಹೊರಗಡೆ ಇರೋದು ಬಿಟ್ಕೊತು. ನಾನು ಕೈಯಿಂದನೂ ಮುಟ್ಟಿಲ್ಲ, ಚಾಕುವಿಂದ ಒಂಚೂರು ಎಷ್ಟು ಕೆರೆದಿದ್ದೀನೋ ಅಷ್ಟೇ ಕೆರೆದಿರೋದು. ಇವಾಗ ಇದ್ರ ಹತ್ರ ಇರೋದನ್ನು ಒಂದು ಸ್ವಲ್ಪ ನಾನು ಬಟ್ಟೆ ಇಟ್ಕೊಂಡು ತೆಗಿತಿದ್ದೀನಿ. ಯಾವುದೇ ಕಬ್ಬಿಣದ ಬಾಣಲಿನ ನಾವು ಅಡುಗೆಗೆ ಉಪಯೋಗಿಸೋದ್ರಿಂದ ತುಂಬಾ ಒಳ್ಳೆಯದಿದೆ. ನಾವು ಅಲ್ಯೂಮಿನಿಯಂ ಪಾತ್ರೆನ ಉಪಯೋಗಿಸಲೇಬಾರ್ದು. ಅದರಲ್ಲಿ ನಾವು ಕರೆದು ಕೆರೆಯೋದು, ಹುರಿಯೋದು ಮಾಡ್ತಾಯಿದ್ರೆ ಅದರ ಅಲ್ಯೂಮಿನಿಯಂ ಅಂಶ ಎಲ್ಲ ನಮ್ಮ ದೇಹದೊಳಗಡೆ ಸೇರಿಬಿಡುತ್ತೆ. ಹಾಗಾಗಿ ನಾನು ಆದಷ್ಟು ಕಬ್ಬಿಣದ ಪಾತ್ರೆನ ಉಪಯೋಗಿಸೋಕ್ಕೆ ಇಷ್ಟಪಡ್ತೀನಿ. ಹುರಿಯೋದಕ್ಕೆ ಮಾಡೋದಕ್ಕೆಲ್ಲ ಕಬ್ಬಿಣದ ಬಾಣಲಿನೇ ಉಪಯೋಗಿಸ್ತೀನಿ. ಉಪ್ಪಿಟ್ಟು ಮಾಡೋದಕ್ಕೆ, ಏನೋ ತರಕಾರಿ ಪಲ್ಯಗಳು ಮಾಡೋದಕ್ಕೆಲ್ಲನೂ ಕಬ್ಬಿಣದ ಬಾಣಲೆ ಉಪಯೋಗಿಸೋಕ್ಕೆ ಇಷ್ಟಪಡ್ತೀನಿ. ಏನು ಹುಳಿ ಇರೋವಂಥದ್ದು ಚಿತ್ರಾನ್ನದ ಗೊಜ್ಜು ಆ ಥರದ್ದು ಮಾತ್ರ ಮಾಡಲ್ಲ ನಾನು. ಯಾಕೆಂದರೆ ಹುಳಿ ಅಂಶ ಮಾಡಿದ್ರೆ ಸ್ವಲ್ಪ ರಸ್ಟ್ ಹಿಡ್ದಂಗೆ ಆಗುತ್ತೆ. ಅದು ಬೇಗ ತುಂಬ ಬಿಟ್ಬಿಡುತ್ತಲ್ಲ, ಹಾಗಾಗಿ ತೊಳೆದಾಗ ಮತ್ತೆ ರಸ್ಟ್ ಹಿಡ್ದಂಗೆ ಅನಿಸುತ್ತೆ. ನೀವು ಯಾವುದೇ ಸತಿ ಬಾಣಲಿನ ತೊಳೆದಾದ್ಮೇಲೆ ಒಂದು ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಮತ್ತು ಎಣ್ಣೆ ಹಚ್ಚಿ ಇಟ್ಬಿಡಿ. ಹಾಗಾದರೆ
ಕಬ್ಬಿಣದ ಬಾಣಲಿ ರಸ್ಟ್ ಹಿಡಿಯಲ್ಲ. ಇಲ್ದರೆ ಎಷ್ಟೊಂದು ಜನದ ಮನೆಯಲ್ಲಿ ಕಬ್ಬಿಣದ ಬಾಣಲಿ ಬೇಕು ಅಂತ ತೊಗೊಂಡಿರ್ತಾರೆ, ಬಟ್ ಉಪಯೋಗಿಸೋದೇ ಇಲ್ಲ, ರಸ್ಟ್ ಹಿಡಿಯುತ್ತೆ ಇದು ಸರಿಗಿಲ್ಲ ಅಂಥೇಳಿ ಮೂಲೆಗೆ ಎಸ್ದಿರೋದನ್ನು ನಾನು ನೋಡಿದ್ದೀನಿ. ಹಾಗೆ ಮಾಡೋಕ್ಕೆ ಹೋಗ್ಬೇಡಿ. ಕಬ್ಬಿಣದ ಬಾಣಲಿಯಲ್ಲಿ ಅಡುಗೆ ಮಾಡಿದ ತಕ್ಷಣ ತೊಳೆದಿಟ್ಟಾದಮೇಲೆ ಒಂದು ಬಟ್ಟೆ ತೊಗೊಂಡು ಒರೆಸಿ ಎಣ್ಣೆ ಹಚ್ಚೋದು ಮಾತ್ರ ಖಂಡಿತ ಮರೀಲೇಬೇಡಿ. ತುಂಬ ಚೆನ್ನಾಗಿ ಬಾಳಿಕೆನೂ ಬರುತ್ತೆ ಮತ್ತು ಕಬ್ಬಿಣದಲ್ಲಿ ಪಾತ್ರೆಯಲ್ಲಿ ಅಡುಗೆ ಮಾಡಿರೋದ್ರಿಂದ ಐರನ್ ಅಂಶ ನಮ್ಮ ದೇಹಕ್ಕೆ ಸೇರಿದಂಗೂ ಆಗತ್ತೆ. ದೋಸೆ ಹಂಚು ಬಾಣಲಿ, ಪುಟಾಣಿ ಬಾಣಲಿ, ನೀವು ಮೊಟ್ಟೆ ಮಾಡೋಕ್ಕೊಂದು ಸಣ್ಣ ಬಾಣಲಿ, ಒಗ್ಗರಣೆ ಮಾಡಲಿ ಎಲ್ಲ ಕಬ್ಬಿಣದ್ದೇ ಇಟ್ಕೊಂಬಿಡಿ. ನೋಡಿ ಇದರಲ್ಲಿ ಎಷ್ಟೊಂದು ಡಸ್ಟ್ ಉದುರಿದೆ. ಇದು ಎಣ್ಣೆ ಅಂಶ ಕಟ್ಕೊಂಡಿತ್ತಲ್ಲ ಅದೆಲ್ಲ ಉದುರಿರೋದು ನಾನು ತೆಗೆದಿರೋದು ಇವಾಗ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಇದರದ್ದು ಉಪಯೋಗ ನೀವು ಪಡ್ಕೊಂಡಿರೋದಕ್ಕೋಸ್ಕರ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಸರ್ಲಾ.